ಸಾಕಷ್ಟು ಶ್ರಮ ಇರ್ತದೆ. ಇವತ್ತು BND ಅಂತ ಸಂಸ್ಥೆ ಇರ್ಬೋದು, KL ಇರ್ಬೋದು, ಬಸವೇಶ್ವರ ವಿದ್ಯಾವರ್ಧಕ ಸಂಘಗಳಿರ್ಬೋದು, ಅದರಿಂದ ಎಷ್ಟೋ ಕಾಣದ ಕೈಗಳ ಶ್ರಮ. ಬೀಳೂರಪ್ಪಗಳಂಥವ್ರು, ಪಂಚನಾಳ ಶಿವೇಗಳಂಥವ್ರು, ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳಂಥವ್ರು, ಎಷ್ಟು ಮಕ್ಕಳು ಓದಬೇಕು ಅನ್ನೋದು ಅವರ ಅಂತಃಕರಣದ ತುಡಿತ. ಅವರಿಗೊಂದು ಸತ್ಯ ಅರ್ಥ ಆಗಿತ್ತು, ಯಾಕಿಷ್ಟೆಲ್ಲ ಶ್ರಮ ವಹಿಸಿ ಅವರು ಆಗಿನ ಕಾಲದಲ್ಲಿ ವಿದ್ಯೆ ನೈವೇದ್ಯವಾದ ಕಾಲದಲ್ಲಿ ಸಂಸ್ಥೆಗಳನ್ನು ಕಟ್ಟಲಿಕ್ಕೆ ಎಷ್ಟು ಶ್ರಮ ಪಟ್ಟರು. ಅವರಿಗೊಂದು ಸತ್ಯ ಅರ್ಥ ಆಗಿತ್ತು, ಏನು ಅಂದ್ರೆ ಭೂಮಿಗೆ ಬಿದ್ದ ಬೀಜ, ಮಕ್ಕಳು ಎದೆಯಾಗಿ ಬಿದ್ದ ಅಕ್ಷರ ಎಲ್ಲೂ ವ್ಯರ್ಥ ಆಗುವುದಿಲ್ಲ ಅನ್ನೋದು ಸತ್ಯ ತಿಳ್ಕೊಂಡಿತ್ತು. ಭೂಮಿಗೆ ಬಿದ್ದ ಬೀಜವೂ ಫಲ ಕೊಡ್ತದೆ, ಮಕ್ಕಳು ಎದೆಯಾಗಿ ಬಿದ್ದ ಕೂಡ್ರಲ್ಲ ಪ್ಲೀಸ್, ಕುಂತ್ಬಿಡ್ರಿ, ಒಂದ್ ಕಡೆ ಕುಂತ್ಬಿಡ್ರಿ. ಎದೆಗೆ ಬಿದ್ದ ಅಕ್ಷರ ಎರಡು ಫಲ ಕೊಡ್ತದೆ. ಇದನ್ನ ಈ ನಾಡಿನ ಹಿರಿಯರವಾಗ ಅಷ್ಟು ಮನಗಂಡಿದ್ರು. ಈಗಿನ ಕಾಲಕ್ಕೆ ಬಹಳಷ್ಟು ಸಂಸ್ಥೆಗಳು ಬೆಳೆದಿವೆ. ಯಾವಾಗ ಶಾಲೆ ಕಾಲೇಜುಗಳಿಗೆ 100 ಕಿಲೋಮೀಟರ್ ಹೋಗಿ ಓದಬೇಕಾಗ್ತಿತ್ತು, ಮುಂಬೈಗೆ, ಪುಣಾಕ, ಹೈದರಾಬಾದಕ್ಕೆ, ಬೆಂಗಳೂರಿಗೆ ಹೋಗಿ ಓದುವ ಕಾಲ ಇತ್ತು. ಅಂಥ ಸಂದರ್ಭದಲ್ಲೆಲ್ಲ ಮಕ್ಕಳಿಗೆ ಓದಿಸ್ಬೇಕನ್ನುವ ಅವ್ರ ಕನಸು ಎಷ್ಟು ದೊಡ್ಡದಿತ್ತು. ಅವರು ಶ್ರಮದ ಫಲವಾಗಿ ಇವತ್ತು 100 ಸಂಸ್ಥೆಗಳು, ಅಂಥ ತ್ಯಾಗದ ಹೃದಯ, ಅವ್ರ ಅಂತಃಕರಣ, ಮಕ್ಕಳು ಓದಬೇಕು ಅನ್ನೋದು ಬಹಳ ಎದೆಯಾಗಿತ್ತು. ನಮ್ಮ ಗುರುಗಳಿದ್ದರು ಮರಿಷ ಹಿರಿಯರಿಗೆ ಹಾಸ್ಟೆಲ್ ಶಾಲೆ ಕಟ್ಟಿದ್ರು, ಒಂದು ಹಾಸ್ಟೆಲ್ ಕಟ್ಟಿದ್ರು. ಹಾಸ್ಟೆಲ್ನಾಗ ಮಕ್ಕಳು ಮತ್ತು ಮಠದಾಗ ಬಿಡೋ ಮಕ್ಳು ಹೆಂಗಂದ್ರೆ ಚಲೋರ್ನೆಲ್ಲ ಚಲೋ ಶಾಲೆಗೆ ಕಳಿಸ್ತಾರೆ. ಓಡಾಡಂತಂದು ಮಠದ ಹಾಸ್ಟೆಲಿಗೆ ಬಿಡ್ತಾರೆ, ಹೇಳೇ ಬಿಡ್ತಾರೆ ಅವ್ರು. ಯಪ್ಪ ಈಗ ನಮ್ಮ ಮನ್ಯಾಗ ಮಾತು ಕೇಳೋದಿಲ್ಲ, ನೀನು ನುಡ್ಯಾದಾಗ ಹಾಕ್ತೀನಿ ನೋಡಿ, ಏನು ತಿಪ್ಪಲಿದ್ರು ನಿನಗಿದೆ, ನಮ್ದೇನೇ ಇಲ್ಲಿ ಕೆಲಸ ಹಡ್ಯಾದು ನೀನು ನುಡ್ಯಾದಾಗ ಹಾಕೋದಷ್ಟೆ. ಅವು ಹುಡುಗರು ಏನು ಮಾಡ್ತಿದ್ವು ಅಂದ್ರೆ, ನಮ್ಮ ಮಠದೊಳಗೆ ಅವಾಗ ಈಗ ಅನ್ನ ಸಾರು ಅದೆಲ್ಲ ಉಣ್ತಾವ ಹುಡುಗರು. ಅವಾಗ ನಿಮ್ಮಲ್ಲಿ ಹುಳ ನುಚ್ಚ ಅಂತೀರಲ್ಲ, ಈ ಕಡೆ ನುಚ್ಚ ಅಂತಿರೋದಿಲ್ಲ, ಜೋಳದ ನುಚ್ಚ, ನಮ್ಮ ಕಡೆ ರಬ್ಬುಳಿಗೆ ಅಂತಾರೆ. ಅದು ನುಚ್ಚ ಸಾರ. ನಮ್ಮ ಮಠದ ಹಾಸ್ಟೆಲ್ದ ಬೋರ್ಡಿಂಗ್ ಎಲ್ಲಿತ್ತು ಅಂದ್ರೆ ಗುಡ್ಡದ ಮೇಲೆ ಇತ್ತು. ಅದು ಗುಡ್ಡದ ಮಕ್ಕಳ ಕೆರಿ. ಹುಡುಗರು ಏನು ಮಾಡ್ತಿದ್ವು ಅಂದ್ರೆ, ಈಗ ದೇವರಿಗೆ ಮೀಸಲು ತುಪ್ಪ ಅಂತ ಕೊಡ್ತಾರಲ್ಲ, ನಮ್ಮ ಕಡೆ ಗೌಶಿದ್ದಪ್ಪ ಅಜ್ಜಿಗೆ ಮೀಸಲು ತುಪ್ಪ ಅಂತ ತಂದು ಕೊಡೋರು. ಅವು ದೊಡ್ಡ ಗದ್ದಿಗೆ ಮುಂದೆ 2 ದೊಡ್ಡ ಪಣತಿ. ಯಾರೋ ಒಬ್ಬರು ಭಕ್ತರು ಮೀಸಲು ತುಪ್ಪ ತಂದು ಹಾಕಿ ದೀಪ ಹಚ್ಚಿ ಮ್ಯಾಲೊಂದು ಗದ್ದೆ, ಗುಡ್ಡದ ಮೇಲೆ ಅಲ್ಲಿಗೆ ಹೋದ್ರು. ಹೋಗಿ ಬರೋದ್ರಾಗ ದೀಪನೂ ಇಲ್ಲ, ತುಪ್ಪನೂ ಇಲ್ಲ. ಅವು ಮಕ್ಕಳೆಲ್ಲ ತುಪ್ಪ ತಗೊಂಡು ನುಚ್ಚು, ತುಪ್ಪ, ಖಾರ ತಾಟಲ್ಲ, ಆ ಗುಂಡು ಕೆರೆ ನೀರಲ್ಲಿ ಸ್ವಚ್ಛ ತೊಳೆದು ಅಲ್ಲೇ ಗುಡ್ಡದ ಮೇಲೆ ಊಟ ಮಾಡಿ ಉಂಡು ಹೋಗ್ಬಿಡೋರು. ಮೀಸಲು ತುಪ್ಪ ಒಯ್ದು ಊಟ ಮಾಡಿದ್ರು. ಅವರು ಭಕ್ತರ ಮ್ಯಾಲಿಂದ ಕೆಳಗೆ ಬರೋದ್ರಾಗ ದೀಪನೂ ಉಳಿದಿರ್ಲಿಲ್ಲ, ತುಪ್ಪನೂ ಉಳಿದಿರ್ಲಿಲ್ಲ. ಅವ್ರು ಸೀದಾ ಅಜ್ಜರ ಹತ್ರ ಹೋದ್ರು. ಗೊತ್ತಾಯ್ತು ಅವ್ರಿಗೆ, ಇವ್ರು ಮಠದ ಹುಡುಗರದ ಇದು ಕಾರ್ಬಾರ ಅಂತ. ಅಜ್ಜರ ಹತ್ರ ಹೋಗಿ, ಅಲ್ಲ ನಾವು ಭಕ್ತಿಯಿಂದ ಗೌಶಿದ್ದಪ್ಪ ಅಜ್ಜಗೆ ಮೀಸಲು ತುಪ್ಪ ಹೇಳಿ ತುಪ್ಪ ದೀಪ ಹಚ್ಚಿವಿ, ಮೀಸಲು ತುಪ್ಪ ತಂದು ಏನು ಮಠದ ಮಕ್ಕಳಿಗೆ ಏನು ಸಂಸ್ಕಾರ ಕೊಟ್ಟಿರಿ ನೀವು? ನಾವು ಹಾಕಿದ ಮೀಸಲು ತುಪ್ಪ ಅಜ್ಜಗೆ ಮುಟ್ಲಿ ಅಂತ ತಂದು ದೀಪ ಹಚ್ಚಿವಿ, ಹುಡುಗರೆಲ್ಲ ಉಂಡು ಹೋಗ್ಬಿಟ್ಟವು, ಅವ್ರನ್ನ ಹೊರಗೆ ಹಾಕ್ರಿ ಅವ್ರನ್ನಂದ್ರು. ಅಜ್ಜರು ಇಲ್ಲ, ಅವ್ರನ್ನ ಹಾಕೊಂಡು ಬಾ, ಅವ್ರನ್ನ ಏನು ಮಾಡ್ಬೇಕು ಅವ್ರಿಗೆ? ಇಲ್ಲ, ಅವರು ನಾನು ಮೀಸಲು ತುಪ್ಪ ತಂದಿದ್ದು ಹುಡುಗರು ಉಂಡವಲ್ಲ, ಅವ್ರನ್ನ ಹೊರಗೆ ಹಾಕ್ತಾರೆ. ಅವಾಗ ಅಜ್ಜರು ಭಕ್ತರು ಬಂದು ಮಾತು ಹೇಳಿದ್ರು, ನೋಡು ಏನಾಗೈತಿ ಈಗ? ಇಲ್ಲ, ನಾವು ತಂದಿದ್ದು ಮೀಸಲು ತುಪ್ಪ ನಿಮ್ಮ ಮಠದ ಶಾಲೆ ಮಕ್ಕಳು ಉಂಟ. ಅವಾಗ ಅಜ್ಜವ್ರು ಹೇಳಿದ ಒಂದು ಮಾತಂದ್ರೆ, ನೋಡು ನೀನು ತುಪ್ಪದ ದೀಪ ಮೀಸಲು ತುಪ್ಪ ತಂದು ಗೌಶಿದ್ದಪ್ಪಜಿಗೆ ಹಾಕಿದ್ದೆ, ಅದನ್ನು ಮಕ್ಕಳು ಉಂಡಾವೆ. ಅಕಸ್ಮಾತ್ ತುಪ್ಪ ಹಾಕಿದ ದೀಪನ ಉರಿದಿತ್ತು ಅಂದ್ರೆ ಅದು ಆರುವ ದೀಪಕ್ಕೆ ಮೀಸಲಾಗ್ತಿತ್ತು.
ಈಗ ಮಕ್ಕಳು ಉಂಡವಲ್ಲ ಶಾಲೆ ಮಕ್ಕಳು, ಅದು ಆರದ ದೀಪಕ್ಕ ನಿಂದು ಮೀಸಲಾಗಿ ತುಪ್ಪ ಅಂತ ನಿನ್ನ ತುಪ್ಪ ಆರದ ದೀಪಕ್ಕೆ ಮೀಸಲಾಗೈತೆ ಹೋಗೋದು. ಈಗ ನಮ್ಮಂತವ್ರಿಗಾದ್ರೆ ಹಿಂಗ್ ಮಾಡ್ಯಾರ ಹೊರಗೆ ಹಾಕ್ಬಿಡ್ರಿ ಅವ್ರನ್ನ ಅಂತಿದ್ವಿ ನಾವು. ಅಂದ್ರ ಅವರಲ್ಲಿ ಎಷ್ಟು ಇದು ಅಂತಃಕರಣ. ಮಕ್ಕಳು ಓದಬೇಕು, ಕಲಿಬೇಕು, ದೊಡ್ಡವರು ಆಗಬೇಕು. ಕಲಿಕೆ ಜೀವನದೊಳಗೆ ಬಹಳ ದೊಡ್ಡದು. ಈಗ ನಾವು ಶಿಕ್ಷಣ ಅಂತೀವಿ, ಎಷ್ಟೀಗ ಶಾಲೆಗಳೆಲ್ಲ ನೂರಾರು ಶಾಲೆಗಳಾಗ್ಯಾವ. ಏನು ಕಲಿಯೋದು? ನಾವೆಲ್ಲ ಮಕ್ಕಳಿಗೆ ಏನು ಕಲಿಸ್ತೀವಿ ಅಂದ್ರೆ, ಶಾಲೆ ಕಲಿಸೋದು ಅಂದ್ರೆ ಇಂಗ್ಲೀಷ್ ಕಲಿಸೋದು ಅಷ್ಟ. ನಮಗೆ ಕಲಿಯುವುದಂದ್ರೆ ಏನು? ಬರೀ ಇಂಗ್ಲೀಷ್ ಕಲಿಯುವುದೇನು? ಇದನ್ನು ಬಿಟ್ಟು ಶಿಕ್ಷಣದ ಅರ್ಥ ಒಂದು ಸಂಕುಚಿತ ಅರ್ಥ, ಇನ್ನೊಂದು ವಿಶಾಲ. ಸಂಕುಚಿತ ಅರ್ಥದಲ್ಲಿ 4 ಗೋಡೆಗಳ ಮಧ್ಯದೊಳಗೆ ಏನು ಕಲಿತೀವಿ ಅದು ಶಿಕ್ಷಣವೇ. ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಹಿಸ್ಟ್ರಿ, ಬಾಟ್ನಿ, ಜಿಯಾಲಜಿ ಏನಾರ ಕಲಿಯಲಿ. ಆದ್ರೆ 4 ಗೋಡೆಗಳನ್ನು ಬಿಟ್ಟು ಏನು ಕಲಿತೀಯಲ್ಲ, ವಿಶಾಲಾರ್ಥದಲ್ಲಿ ಬದುಕೇ ಒಂದು ಶಿಕ್ಷಣ. ಜೀವನ ಇದೊಂದು ದೊಡ್ಡ ಪಾಠಶಾಲೆ. ಮನುಷ್ಯನಿಗೆ ಕಲಿಯುವ ಮನಸ್ಸಿದ್ರ ಜೀವನ ಬಹಳ ದೊಡ್ಡ ಗುರುವಾಗ್ತದೆ. ಶಾಲೆಯೊಳಗೆ ಕಲಿಯುವುದು ಎಷ್ಟಿದೆ ಅದಕ್ಕಿಂತ ದೊಡ್ಡದು ಜೀವನದೊಳಗೆ ಕಲಿಯುವುದು ಬಹಳ. ಇದೊಂದು ದೊಡ್ಡ ಪಾಠಶಾಲೆ, ಇದೊಂದು ದೊಡ್ಡ ವಿಶ್ವವಿದ್ಯಾಲಯ. ಇದು ಕಲಿಬೇಕಾಗ್ತದೆ ಎಲ್ಲರೂ. ನಮ್ಮ ಕೊನೆಯ ಉಸಿರು ಇರುವವರೆಗೂ ನಾವೆಲ್ಲ ವಿದ್ಯಾರ್ಥಿಗಳೇ. ಜೀವನದ ತುಂಬ ಕಲಿಬೇಕಾಗ್ತದೆ ಮನುಷ್ಯ. ಕಲಿಯುವುದು ಏನು ಕಲಿಬೇಕಿಲ್ಲಿ? ಏನನ್ನ ಕಲಿಯುವುದು ಅಂದ್ರ, ನಮಗೆ ಕಲಿಯುವಂಥ ಮನಸ್ಸಿತ್ತು ಅಂದ್ರೆ ಈ ಪ್ರಪಂಚವೇ ಗುರುವಾಗ್ತೈತೆ. ನಾ ಶಿಷ್ಯ ಆಗಬೇಕನ್ನುವ ಇಚ್ಛೆ ಇದ್ರೆ ಜಗತ್ತೇ ಗುರುವಾಗ್ತೈತೆ. ಜಗತ್ತ ಎದುರಿಗೆ ನಿಂತು ನನಗೆ ಕಲಿಸಬೇಕಂತೈತೆ. ಈ ಜಗತ್ತಿದೊಂದು ಪಾಠಶಾಲೆ. ಡೋಂಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ವಿಲ್ ನೆವರ್ ಸ್ಟಾಪ್ ಟೀಚಿಂಗ್. ಕಲಿಬಾರ್ದು ಅನ್ನೋದು ಬೇಡ ಅಂತ. ಜೀವನದೊಳಗೆ ಕಲಿಬೇಕಂತ ಅನ್ನುವ ಇಚ್ಛೆ ಇದ್ರೆ ಜೀವನವೇ ನಿನಗೊಂದು ಪಾಠಶಾಲೆ. ಈ ಜೀವನ ಇದೊಂದು ಡೊನೇಷನ್ ಇಲ್ಲದ ಪಾಠಶಾಲೆ. ಈಗ ನಾವು ಶಾಲೆಯೊಳಗಾದ್ರೆ ಫೀಸ್ ಕೊಟ್ಟು ಕಲಿಬೇಕು. ಫೀಸ್ ಕೊಡದೇ ಇದ್ರೆ ನಮಗೆ ಕಲಿಯಕ್ಕೆ ಆಗೋದಿಲ್ಲ. ಆದ್ರೆ ಜೀವನ ಹಂಗಿಲ್ಲ. ದೇರ್ ಇಸ್ ನೋ ಫೀಸ್, ದೇರ್ ಇಸ್ ನೋ ಡೊನೇಷನ್. ವಿದೌಟ್ ಡೊನೇಷನ್ ಇಟ್ ಟೀಚಸ್ ಲೈಫ್. ಈಗ ಶಾಲೆಗಾದ್ರೆ ನಾವು ಕೊಡ್ಬೇಕು, ಇಲ್ಲಿ ಫೀಸ್ ಕೊಡ್ಬೇಕಾಗ್ತೈತಿ. ಇಲ್ಲಾಂದ್ರೆ ಶಾಲೆ ನಡೆಯೋದಿಲ್ಲ, ಮಕ್ಕಳು ಓದಿಸೋರಿಗೆ ಕಷ್ಟ ಆಗ್ತೈತಿ. ಯಾವುದೋ ಒಂದು ಶಾಲೆಯೊಳಗೆ ಅವ್ರು ಗುರುಗಳು ಪಾಠ ಹೇಳ್ತಿದ್ರು. ಅವ್ರು ಹೋಮ್ವರ್ಕ್ ಹಾಕಿ ಕೊಟ್ರು ಮಕ್ಕಳಿಗೆ. ಏನು ಅಂದ್ರೆ ತಾಜ್ ಮಹಲ್ ಈಸ್ ಇನ್ ತಾಜ್ ಮಹಲ್ ಈಸ್ ಇನ್ ಹುಬ್ಬಳ್ಳಿ ಅಂತ ಹಾಕಿ ಕೊಟ್ರ. ಅದು ಹುಡುಗ ಹಂಗ ಬೈಪಟ್ ಮಾಡ್ತಿತ್ತು. ತಾಜ್ ಮಹಲ್ ಈಸ್ ಇನ್ ಹುಬ್ಬಳ್ಳಿ, ತಾಜ್ ಮಹಲ್ ಈಸ್ ಇನ್ ಹುಬ್ಬಳ್ಳಿ ಮನೆಗೆ ಬೈಪಟ್ ಮಾಡ್ತಿತ್ತು. ಅವ್ರ ಅಪ್ಪ ಸಿಟ್ಟು ಬಂತು. ಹಿಂಗ ಕಲಿಸ್ಯಾರ ನಿಮಗೆ ಸರ್, ತಾಜ್ ಮಹಲ್ ಹುಬ್ಬಳ್ಳಿಯಾಗ ಐತಂತ. ಅದು ಮಗನ್ ಹಿಡ್ಕೊಂಡು ಬೆಳಿಗ್ಗೆ ಅದು ನೋಟ್ಬುಕ್ ತೊಗೊಂಡ ಬಂದ್ ಸರ್ ಅಂತ. ಅಲ್ಲ, ತಾಜ್ ಮಹಲ್ ಹಿಂಗ್ ಹುಬ್ಬಳ್ಳಿ, ತಾಜ್ ಮಹಲ್ ಹುಬ್ಬಳ್ಳಿ ಅಂತ ಹೇಳಕತ್ತಿರಲ್ಲ, ಹುಬ್ಬಳ್ಳಿಯಾಗ ಐತಂತ ತಾಜ್ ಮಹಲ್ ಅಂತ. ಅವ್ರು ಸರ್ ಅಂದ್ರು, ಫೀಸ್ ಕಟ್ ಅಂತ 7 ತಿಂಗಳ ಫೋನ್ ಮಾಡಕತ್ತು, ಇನ್ನೂ ಬಂದಿಲ್ಲ ನೀ ಫೀಸ್ ಕಟ್ಟುವವರೆಗೆ ತಾಜ್ ಮಹಲ್ ಹುಬ್ಬಳ್ಳಿಯಾಗ ಇರ್ತೈತಿ, ಕಟ್ಟಿಂದ ಆಗ್ರಹಕ್ಕೆ ಹೋಗುತ್ತದು ಅಂತ. ನೀ ಫೀಸ್ ಕಟ್ಟದ ಮೇಲೆ ಆಗ್ರಹ ಅಲ್ಲಿ ಮಟ್ಟ ಇಲ್ಲೇ ಇರ್ತೈತಿ ಅದು ಹುಬ್ಬಳ್ಳಿಯಾಗ. ಅಂದ್ರೆ ಕಲಿಕೆ. ಇದು ಜೀವನ ಅನ್ನೋದೇನೈತಿ ಒಂದು ಪಾಠಶಾಲೆ. ಬ್ರೀದಿಂಗ್ ಈಸ್ ನಾಟ್ ಲಿವಿಂಗ್, ಲರ್ನಿಂಗ್ ಈಸ್ ಲಿವಿಂಗ್. ಮನುಷ್ಯ ಉಸಿರಾಡ್ತೀವಲ್ಲ, ಉಸಿರಾಡುವುದು ಜೀವನ ಅಲ್ಲ, ಕಲಿಯುವುದು ಜೀವನ. ಮನುಷ್ಯ ಪ್ರತಿ ಕ್ಷಣ ಕಲಿಬೇಕಾಗ್ತದೆ. ಅಂಬೇಡ್ಕರ್ ಅವರು ಒಂದು ಚಲೋ ಮಾತು ಹೇಳಿದ್ರು. ನೋಡಪ್ಪ, ನಿನ್ನ ಹತ್ರ 2 ರೂಪಾಯಿ ಇದ್ರೆ 1 ರೂಪಾಯಿದು ಖರ್ಚು ಮಾಡಿ ಊಟ ಮಾಡಿ, 1 ರೂಪಾಯಿದು ಪುಸ್ತಕ ತಗೋ. ನೀನು 1 ರೂಪಾಯಿ ಕೊಟ್ಟು ಊಟ ಮಾಡ್ತೀಯಲ್ಲ, ನಿನ್ನ ಜೀವನ ಇಡ್ತೈತದ. ಮತ್ತು 1 ರೂಪಾಯಿ ಕೊಟ್ಟು ಪುಸ್ತಕ ತಗೊಂಡು ಓದಿ ಅಂದ್ರೆ ನಿನಗೆ ಹೆಂಗೆ ಜೀವಿಸಬೇಕು ಅಂತ ಕಲಿಸ್ತೈತೆ. ಅದು ಜೀವನ ಕಲಿಯುವಿಕೆ. ಪ್ರತಿ ಕ್ಷಣ ಪ್ರತಿ ನಿತ್ಯ ಮನುಷ್ಯ ಜೀವನದಲ್ಲಿ ಕಲಿಯುವುದಿಲ್ಲ. ಇಲ್ಲಿ ಯಾವುದು ಕಲಿಯುವುದಿಲ್ಲ ಹೇಳಿ? ಬದುಕೇ ಒಂದು ಕಲಿಕೆ. ಕೆಲವಂ ಬಲ್ಲವರಿಂದ ಕಲಿ, ಕೆಲವಂ ಶಾಸ್ತ್ರಗಳಿಂದ ಕೇಳಿ, ಕೆಲವಂ ಮಾಳ್ಪವರಿಂದ ಕಂಡು, ಕೆಲವಂ ಸುಜ್ಞಾನದಿಂದ ನೋಡು, ಕೆಲವಂ ಸಜ್ಜನ ಸಂಘದಿಂದ ಎಲ್ ಸರ್ವಜ್ಞನ ಕಂಡ.
ಹೆಂಗ ಕಲಿಯೋದು ಮನುಷ್ಯ ಅಂದ್ರೆ ಬರೀ ಪುಸ್ತಕ ನೋಡಲ್ಲ, ಕೆಲವೊಮ್ಮೆ ಬಲ್ಲವರಿಂದ ಕಲಿತು. ಎಷ್ಟು ಅವ್ರು ಚಲೋ ಮಾತು ಕೆಲವೊಮ್ಮೆ ಎಲ್ಲವರಿಂದ ಕಲಿತು ಅನ್ಬೇಕಾಗಿತ್ತು. ಕೆಲವೊಮ್ಮೆ ಬಲ್ಲವರಿಂದ ಕಲಿತು. ಬಲ್ಲವರಂದ್ರೆ ಯಾರು? ಏನ್ ಲೇಬಲ್ ಹಚ್ಕೊಂಡು ಅಡ್ಡಾಡ್ತಾರ ಊರಾಗ, ಹೆಂಗ್ ಪಾರ್ಲೆ ಬಿಸ್ಕೆಟ್ ಇದು ಪಾರ್ಲೆ ಬಿಸ್ಕೆಟ್, ಕೋಲ್ಗೇಟ್ ಇದು ಕೋಲ್ಗೇಟ್ ಅಂತ ಇರ್ತೈತಿ, ಹಂಗ ಅವ್ರ ಹಣಿ ಮೇಲೆ ಇವ್ರು ಬಲ್ಲವರಪ್ಪ ನಮ್ಮ ಊರಾಗ. ಬಲ್ಲವರು ಅಂದ್ರೆ ಯಾರಂದ್ರ ಊರಾಗ ಬೆಂಕಿ ಹಚ್ಕೊಂತ ಅಡ್ಡಾಡವ್ರು ಬರಲ್ಲ. ಬಲ್ಲವ್ರು ಯಾರು? ಯಾರು ಬಲ್ಲವರು ಅಂದ್ರ ನಮಗೇನು ಗೊತ್ತಾಗ್ತಿಲ್ಲ. ನಾವು ಕಣ್ಣು ಬಿಟ್ಟಾಗ, ಕಣ್ಣು ತೆಗೆದಾಗ, ಕಣ್ಣು ತೆಗೆದ ತಕ್ಷಣ ನೋಡಾಕ್ ಕಲಿಸ್ದವ್ರು, ನುಡ್ಯಾಕ್ ಕಲಿಸ್ದವ್ರು, ಕೈ ಹಿಡಿದು ನಡ್ಯಾಕ ಕಲಿಸಿದ ನಮ್ಮ ತಂದೆ ತಾಯಿಗಳೇ ನಮಗೆ ಮೊದಲು ಭೇಟಿಯಾದ ಬಲ್ಲವರು. ಅವರೇ ನಿಜವಾದ ಬಲ್ಲವರು. ಇದಕ್ಕಿಂತ ದೊಡ್ಡ ಬಲ್ಲವರು ಅವರಿಂದ ಕಲಿ. ಈಗ ಹಳ್ಳ್ಯಾಗ ರೈತ ಇರ್ತಾನ, ಅಪ್ಪ ಅವೇನು ಸಾಲಿ ಕಲ್ತಿಲ್ಲ, ಬೆಳಿಗ್ಗೆ ಎದ್ದು ಚಂದ ದೋತ್ರ ಉಟ್ಕೋಬೇಕಂತ ಗೊತ್ತಿಲ್ಲ. ಹಿಂಗ ಗಂಡಗಚ್ಚಿ ಅಂತೀರಿ, ಏನಂತೀರಿ ನೀವು? ಅದಕ್ಕೆ ಹಾಕೊಂಡು ಹೋಗ್ತಾರ. ಹಾಕೊಂಡವನ ಬೆಳಗ್ಗೆ ಎದ್ದ ತಕ್ಷಣ ಹೊಲಕ್ಕೆ ಹೋಗ್ತಿರ್ತಾನ. ಅವನಿಗೆ ಸಾಲಿ ಗೊತ್ತಿಲ್ಲ, ಅಕ್ಷರ ಗೊತ್ತಿಲ್ಲ. ಸಾಲಿ ಕಲಿಲಾರ್ದಪ್ಪ ಅಕಸ್ಮಾತ್ ಮಗ ಕಟ್ಟಿ ಮೇಲೆ ಹಾಳ ಹರಟೆ ಮಾಡ್ಕೊಂತ ಕುಂತಿದ್ದ ಅಂದ್ರೆ ಬೈತಿರ್ತಾನಿಲ್ಲ ಮಗ. ಅವನಿಗೆ ಏನ್ ಹೇಳ್ತಾನಪ್ಪ ಅಂದ್ರೆ ಏನು ಅವ ಸಾಲಿ ಕಲ್ತಿಲ್ಲ. ಅವ ಹೇಳುವ ಮಾತು ಎಷ್ಟು ದೊಡ್ಡದು ಅಂದ್ರೆ, ನೋಡು ಹೊಲಕ್ಕೆ ಹೋಗಲ್ಲಿ ಏನ ಮಂದಿ ಕೂಡ ಹುಡುಗರು ಕೂಡ ಹಾಳ ಹರಟೆ ಮಾಡ್ಕೊಂಡು ಕುಂತಿ ನೋಡು, ಮಂದಿ ಕೂಡ ಇದ್ದವ್ರು ಯಾರು ಉದ್ಧಾರ ಆಗಿಲ್ಲ. ಕಲಿ ತಮ್ಮ, ಸಾಲಿ ಕಲಿಲಾರದ ಅಪ್ಪ ಮಗನಿಗೆ ಏನು ಕಲಿಸ್ತಾನಂದ್ರೆ, ನೋಡು ಮಂದಿಗೆ ನಂಬಿ ಕೆಟ್ಟವ್ರದಾರ, ಹೊಲಕ್ಕೆ ಹೋಗು, ಮಣ್ಣಿಗೆ ನಂಬಿ ಕೆಟ್ಟವ್ರಿಲ್ಲ ಭೂಮಿ ಮೇಲೆ ಅಂತ ಸಾಲಿ ಕಲಿಲಾರ್ದ ಅವನಿಗೆ ಏನು ಗೊತ್ತಿತ್ತು ಕಲಿಸಬೇಕಾಗ್ತದೆ. ತಂದೆ ತಾಯಿ ಕಲಿಸುವ ಮಾತಷ್ಟು. ಒಂದು ಹಳ್ಳಿ, ಈ ಮಾವಿನ ಹಣ್ಣಿನ ಸೀಸನ್ ಬಂತು. ಮಾವಿನ ಹಣ್ಣಿನ ಸೀಸನ್ ಬಂದಾಗ ಊರ್ ಮಂದೆಲ್ಲ ಮಕ್ಕಳು ಮಾವಿನ ಹಣ್ಣು ಖರೀದಿ ಮಾಡಕ್ಕೆ. ಒಬ್ಬ ತಾಯಿ ಇದ್ಲು, ಗಂಡ ತೀರ್ಕೊಂಡಿದ್ದ. ಆಕೆ ಇನ್ನೊಬ್ಬರ ಮನ್ಯಾಗ ಕಸ ಮುಸುರಿ ಮಾಡಿ ಬದುಕ್ತಿದ್ಲು. ಒಬ್ಬನ ಮಗ ಅದಕ್ಕೇನು ಚಲೋ ಬಟ್ಟೆ ಇರಲಿಲ್ಲ, ಹರಕ್ ಬಟ್ಟಿ ಕೆರೆದು ಕೂದಲಕ್ಕೆ ಎಣ್ಣೆ, ಕೊಬ್ಬರಿ ಎಣ್ಣೆ ಸಹಿತ ಹಚ್ಚುವಷ್ಟು ಶ್ರೀಮಂತರು ಇರಲಿಲ್ಲ ಅವ್ರು. ಎಲ್ಲ ಊರನ ಹುಡುಗರು ಮಾವಿನ ಹಣ್ಣು ಖರೀದಿ ಮಾಡಕ್ ಹೋಗ್ತಿದ್ರು. ಈ ಹುಡುಗನು ಹೋಗಿ ನಿಂತು, ಊರನ ಮಕ್ಕಳೆಲ್ಲ ರೊಕ್ಕ ಕೊಟ್ಟು ಮಾವಿನ ಹಣ್ಣು ಖರೀದಿ ಮಾಡ್ತಿದ್ರು. ಈ ಹುಡುಗ ಹೋಗಿ ಅಲ್ಲಿ ನಿಂತು ಎಲ್ಲರೂ ತಗೊಂಡು ಹೋಗ್ತಿದ್ರು ಮಾವಿನ ಹಣ್ಣು. ಮಾರಾಮ ಈ ಹುಡುಗ ನೋಡಿದಲ್ಲ, ಮತ್ತೆ ನೀನು ಒಂದೆರಡು ಹಣ್ಣು ಒಯ್ಯಿ. ಆ ಹುಡುಗಂತೂ, ನಾವು ಬಡವರದೀವಿ, ರೊಕ್ಕ ಕೊಟ್ಟು ಮಾವಿನ ಹಣ್ಣು ತೆಗೆದುಕೊಳ್ಳಕ್ ಆಗಲ್ಲ ನಮ್ಗೆ. ಅವ ಮಾವಿನ ಹಣ್ಣು ಮಾರೋ ಮನುಷ್ಯ ಹುಡುಗಗ್ ಹೇಳ್ದ, ಏನ್ ನೀನು ಬಡವರಿದ್ರಿ ಏನಾಯ್ತು, ಒಂದೆರಡು ಪುಕ್ಕಟೆ ಕೊಡ್ತೀನಿ ಒಯ್ಯಿ ಅಂತ. ಅವಾಗ ಹುಡುಗ ಹೇಳ್ದ, ಇಲ್ಲ ನಾವು ಬಡವರು ಇರಬಹುದು, ನಮ್ಮವ್ವ ಒಂದು ಮಾತು ಹೇಳ. ನಮ್ಮವ್ವ ನನಗೊಂದು ನೀತಿ ಮಾತು ಕಲಿಸ್ಯಾಳ, ಮಗ ನೀ ಈ ಸಮಾಜದೊಳಗೆ ಬೆಳೆದು ದೊಡ್ಡವಾಗಬೇಕಾದ್ರೆ ಒಂದು ಪಾಲಸು ಏನು ಅಂದ್ರೆ, ಪುಕ್ಕಟೆ ಜೀವನದಾಗ ಇನ್ನೊಬ್ಬರು ತಿನ್ನಬೇಡ ಅಂತ ನಮ್ಮವ್ವ ಹೇಳಿ ಕಲಿಸ್ಯಾಳ. ಸಾಲಿ ಕಲಿಲಾದ ತಾಯಿ ಸಾಲಿ ಕಲಿಯುವ ಮಗನಿಗೆ ಕಲಿಸಿದ ಪಾಠ ಏನು ಅಂದ್ರೆ, ಪುಕ್ಕಟ್ಟೆ ಇನ್ನೊಬ್ಬರದ್ದು ತಿನ್ನಬಾರದು ಜೀವನದೊಳಗೆ. ಏನು ಕಲಿಸೋದದ ಶಾಲೆಯೊಳಗೆ ಹೇಳಿ? ಇದು ಒಂದು ಮಾತು. ನಮ್ಮ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಮಕ್ಕಳಿಗೆ ಪುಕ್ಕಟ್ಟೆ ಜೀವನದಾಗ ಇನ್ನೊಬ್ಬರದ್ದು ತಿನ್ನಬೇಡ ಅಂತ ಕಲಿಸಿ ಬಿಟ್ರೆ, ಭಾರತ ಮತ್ತೆ ವಿಶ್ವಗುರು, ಭಾರತ ಮತ್ತೆ ಜಗತ್ತು. ಇದು ಒಂದೇ ಕಲಿಸೋದಲ್ಲ. ಇದನ್ನು ಕಲಿಸೋದು ತಂದೆ ತಾಯಿ ಮಕ್ಕಳಿಗೆ ಕಲಿಸೋದೇನಂದ್ರೆ, ಸಂಸ್ಕಾರ ಕಲಿಸೋದು ಬಹಳ ದೊಡ್ಡದೈತಿ. ಯಾರು ನಿಜವಾದ ತಂದೆ ತಾಯಿಗಳು ಅಂದ್ರ, ಮಕ್ಕಳಿಗೆ ಆಸ್ತಿ ಬಿಟ್ಟವರು ದೊಡ್ಡ ತಂದೆ, ನಿಜವಾದ ತಂದೆ ತಾಯಿಗಳಾಗೋದಿಲ್ಲ. ನೀವೆಷ್ಟರ ಆಸ್ತಿ ಮಾಡ್ರಿ, ನೀವೆಷ್ಟರ ಸಂಪತ್ತು ಮಾಡ್ರಿ, ನೀವೆಷ್ಟು ಕಷ್ಟಪಟ್ಟು ಕಳಿಸಿದ್ರು, ನೀವು ಬಿಜಾಪುರಕ್ಕೆ ಹೋದ್ನಂದ್ರೆ ಒಂದ ನಂಬರ್ಗೆ ಇಟ್ಟು ಬರ್ತಾನ, ನಾವು ಅಷ್ಟು ಬಹಳ ಬೇಕಾಗಿಲ್ಲ. ಗೊತ್ತಾಗ್ತದೆ ನಿಮ್ಗೆ ಏನಂತಾರೆ ಕಡೆಯೋದು? ಒಂದು ನಂಬರ್ ಹಚ್ಚದ್ನಂದ್ರೆ ಮುಗಿದೋತು, ಅಷ್ಟು ನೀವು ಮಾಡಿದ ಇಡೀ ವರ್ಷದ ಆಸ್ತಿ ಮುಗಿಸಿ ಬರ್ತಾನ. ತಂದೆ ತಾಯಿಗಳ ನಿಜವಾದ ಜವಾಬ್ದಾರಿ ಏನು ಅಂದ್ರೆ, ಕಷ್ಟಪಟ್ಟು ಮಕ್ಕಳಿಗೆ ಆಸ್ತಿ ಕೊಟ್ಟು ಹೋದವರಲ್ಲ, ತಮ್ಮ ಆದರ್ಶವನ್ನು ಬಿಟ್ಟು ಹೋದವರು ನಿಜವಾದ ತಂದೆ ತಾಯಿಗಳು. ಅದವರ ಜವಾಬ್ದಾರಿ.
ನೀವು ಕಷ್ಟಪಟ್ಟು ಉಪವಾಸ ಬಿದ್ದು ಮಕ್ಕಳಿಗೆ ಸಂಪತ್ತು ಕೊಟ್ಟಿರಿ ಖರೆ, ಬರೇ ಸಂಪತ್ತು ಕೊಟ್ಟವರಲ್ಲ, ಕೊಟ್ಟ ಸಂಪತ್ತನ್ನ ಹೆಂಗ ಬಳಸಬೇಕು ಅನ್ನೋ ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ. ಅದು ತಂದೆ ತಾಯಿಯ ಜವಾಬ್ದಾರಿ. ನೀವು ಸಂಸ್ಕಾರ ಕೊಡದೇ ಇದ್ರ ಈಗ ಈಗ ಹೆಂಗಾಗ್ತಾರೆ ಜನ, ಹೆಂಗಾಗ್ಯಾರಂದ್ರ ಈ ಗುರುಗಳಿಗೆ ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ನಮಸ್ಕಾರ ಮಾಡಿ ಹಂಗ ಹೋಗುದಿಲ್ಲ. ಅಕಸ್ಮಾತ್ ಗುರುಗಳು ಕಲ್ಸಕ್ರಿ ಕೊಟ್ರ ಅವು ಕಲ್ಸಕ್ರಿ ಎಣಿಸಿ ನಂಬರ್ ಹಚ್ಚು ಭಕ್ತರು ಅದಾರ. ಈಗ ಇಲ್ಲಂತಲ್ಲ, ಎಣಿಸಿ ಇಷ್ಟು ಕೊಟ್ಟಾರ ಅಪ್ಪಗಳು, ಇದನ್ನೊಂದು ಪ್ರಯತ್ನ ಮಾಡೋಣ ನೋಡೋಣ ಅಂದ್ರೆ ಸಂಸ್ಕಾರ ಬಹಳ ದೊಡ್ಡದು. ಮಕ್ಕಳು ಯಾರು ಕಲಿಸ್ಬೇಕು ಮಕ್ಕಳಿಗೆ ಹೇಳಿ? ಕಲಿಸೋರು ಯಾರು ಅಂದ್ರೆ ಮೊದಲು ತಂದೆ ತಾಯಿನ ಕಲಿಸ್ಬೇಕು. ಅವರ ಬಲ್ಲವರು ಮಕ್ಕಳು. ಕೆಲವೊಮ್ಮೆ ಬಲ್ಲವರಿಂದ ಕೆಲವೊಮ್ಮೆ ಶಾಸ್ತ್ರಗಳಿಂದ ಕೇಳೋದು. ಯಾರಿಗೆ ಕಲಿಸ್ಯಾರ? ಈಗ ಒಂದು ಹುಲಿ ಐತಿ, ನೀ ಹುಲಿಯಾಗು, ಮೊದಲು ಹುಲಿಯಾಗು, ಮೊದಲು ನರಿಯಾಗು, ಮೊದಲು ಕುದುರೆಯಾಗು, ಮೊದಲು ಆಕಳಾಗು ಅಂತ ಯಾರಿಗಾರೆ ಕಲಿಸ್ಯಾರ? ಆದ್ರೆ ಮನುಷ್ಯಾಗ ನೀ ಮೊದಲು ಮಾನವನಾಗು ಅಂತ ಹೇಳ್ತಾರೆ. ಉಳಿದಿದ್ದ ಯಾವ ಪಶು ಪಕ್ಷಿ ಪ್ರಾಣಿಗಳಿಗೆ ಮೊದಲು ನೀನು ಕತ್ತೆಯಾಗು, ಮೊದಲು ಕುದುರೆಯಾಗು ಅಂತ ಹೇಳ್ಯಾರನ್ನ ಅಲ್ಲ, ಮನುಷ್ಯರಿಗೆ ಮೊದಲು ಮಾನವನಾಗು ಅಂತ ಹೇಳ್ತಾರಲ್ಲ. ಮತ್ತು ನಾವು ಮನುಷ್ಯರಲ್ಲೇನ್ರಿ? ಅಲ್ಲ, ಹಂಗೆ ಕಾಣ್ತೀವಿ, ಕಂಡಂಗೆ ನಾವಿಲ್ಲ. ಅದಕ್ಕೆ ಹೇಳಕತ್ತಾರ ಅವ್ರು ಮೊದಲು ಮಾನವನಾಗು. ಮನುಷ್ಯ ಆಗೋದು ಏನು ಅಂದ್ರೆ ಶಾಸ್ತ್ರಗಳ ಕಲಿಸಾವೀಗ. ಹಿರಿಯರು ಹೇಳ್ಯಾರ, ಏನು ಹೇಳ್ಯಾರ? ದೊಡ್ಡವರು ಶರಣರು ಹೇಳಿಲ್ಲೇನು? ಬಸವಾದಿ ಶರಣರು ಕಲಿಸಿದ್ದು ಎಷ್ಟು ದೊಡ್ಡದು ಅಂದ್ರೆ ಏನು ಕಲಿಸಿದ್ರ ಅವ್ರು? ನೋಡಪ್ಪ, ಪೂಜಾ ಅಂದ್ರ ಏನು? ಪೂಜಾ ದಿವಸ ಪ್ರತಿನಿತ್ಯನೇ ಗುಡಿಗೆ ಹೋಗುದು ಪೂಜೆ. ಇದು ಬಸವಣ್ಣನ ನಾಡಿದೆ. ಬಸವಣ್ಣವ್ರು ಏನು ಕಲಿಸಿದ್ರು? ಶರಣರು ನಮಗೇನು ಕಲಿಸಿದ್ರು? ನೂಲಿಯ ಚಂದಯ್ಯನ ನೆಲ ಇದು. ನೂಲಿಯ ಚಂದಯ್ಯ ಕಲಿಸಿದ್ದೇನು ಅಂದ್ರ, ದೇವರ ಸ್ವತಃ ನಿನ್ನ ಹತ್ತಿರ ಬಂದ್ರು ಅವನ ಕಡೆ ಲಕ್ಷ್ಯ ಕೊಡಬೇಡ, ಕಾಯಕ ಮಾಡು. ಕಾಯಕಕ್ಕಿಂತ ದೇವ ದೊಡ್ಡವಲ್ಲ, ಕಾಯಕವೇ ನಿಜವಾದ ದೇವರು ಅಂತ ಕಲಿಸಿದೆ ನೆಲ ಇದು. ಶರಣರು ಏನು ಕಲಿಸಿದ್ರು ನಮಗೆಲ್ಲ? ಬಸವಣ್ಣವರು ಎಷ್ಟು ದೊಡ್ಡ ಮಾತು ಕಲಿಸಿದ್ರು. ನಡೆಯಲರಿಯದೆ, ನುಡಿಯಲರಿಯದೆ, ಲಿಂಗವ ಪೂಜಿಸಿ ಫಲವೇನೆ. ಏನು ಪೂಜಾ ಅಂದ್ರ? ಪೂಜಾ ಅಂದ್ರೆ ಪ್ರತಿನಿತ್ಯ ಗುಡಿಗೆ ಹೋಗಿ ನೀರು ಉಕ್ಕಿ, ಹಾಲು ಹಾಕಿ, ಪತ್ರಿ ಹೂವ ಏರಿಸಿ ಬಂದ್ರೆ ಅಷ್ಟೇ ಪೂಜೆ ಅನ್ನೋದು. ಪೂಜೆ ಅಲ್ಲ ಅಂತಲ್ಲ, ಆದ್ರೆ ಅವ್ರು ಹೇಳಿದ್ದು ನೋಡಪ್ಪ, ನಿಜವಾದ ಪೂಜೆ ಅಂದ್ರ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡ್ಲಾರ್ದಂಗೆ ಬದುಕದಿ ಅಂದ್ರೆ ಅದು ನಿಜವಾದ ಪೂಜೆ. ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡ್ಲಾರ್ದಂಗೆ ಅದು ಪೂಜಾ. ಇದು ಶಾಸ್ತ್ರಗಳು ಹಿರಿಯರು ಕಲಿಸಿದ್ದು. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಶಾಸ್ತ್ರಗಳನ್ನು ಕೇಳಿತು, ಕೆಲವೊಮ್ಮೆ ಮಾಡ್ಪವರಿಂದ ಕಲಿತು. ಕೆಲವರು ಹಿರಿಯರು ಏನು ಮಾಡ್ಯಾರ, ಯಾವ ದಾರಿಯೊಳಗೆ ನಡೆದಾರ ಅಂಥ ದಾರಿಯೊಳಗೆ ನಡಿಬೇಕು ಮನುಷ್ಯ. ಕೆಲವೊಮ್ಮೆ ಸುಜ್ಞಾನದಿಂದ ನೋಡಬೇಕು. ಬರೀ ಎಲ್ಲರೂ ಮಾಡ್ಯಾರಂತ ತಿಳ್ಕೊಂಡು ಅವ್ರು ಮಾಡ್ಯಾರಂತ ನಾವು ಮಾಡೋದಲ್ಲ, ನೋಡ್ಬೇಕಲ್ಲ. ಈಗ ಹಿಂದಿದ್ರು, ಈಗ ಮಹಾಭಾರತ ನೋಡಿರಿಲ್ಲ ನೀವು, ಕೇಳಿರಿ? ಮಹಾಭಾರತದೊಳಗೆ ಅವರು ಆಡ್ಯಾರ. ಏನು ಹಚ್ಚಿ ಆಡ್ಯಾರ ಅಂದ್ರೆ ಗೊತ್ತೈತಿ ನಿಮ್ಗೆ? ಅವ್ರು ಏನು ಹಚ್ಚಿ ಆಡಬಾರ್ದಾಗಿತ್ತು ಆಡ್ಯಾರ ಅವ್ರು. ಮತ್ತು ಅವ್ರು ದೊಡ್ಡ ರಾಜ ಮಹಾರಾಜರೇ ಆಡ್ಯಾರಿ, ನಾವ್ಯಾಕೆ ಆಡಬಾರ್ದಂತ ಅನ್ನಬಾರ್ದು. ಅವ್ರು ಆಡದವ್ರು ಏನಾಗೈತಿ ಗತಿ ಗೊತ್ತೈತಿಲ್ಲ ಅಂತ ಸ್ವಲ್ಪ ವಿಜ್ಞಾನ ಸುಜ್ಞಾನದಿಂದ ನೋಡ್ಬೇಕಾಗ್ತೈತಿ. ನಾ ಆಡ್ಬೇಕು ಬೇಡ, ನಾ ಕುಡಿಬೇಕು ಕುಡಿಬಾರ್ದು, ಸೇದಬೇಕು ಸೇದಬಾರ್ದು, ಕುಡ್ದವ್ರ ಗತಿ ಏನಾಗೈತಿ, ಸೇದವ್ರ ಗತಿ ಏನಾಗೈತಿ ಅನ್ನೋದು ಸ್ವಲ್ಪ ನೋಡ್ಬೇಕಲ್ಲ. ನಾವು ಈಗಿನ ವಾತಾವರಣದಲ್ಲಿ ನಾವು ಹೇಳ್ತೀವಲ್ಲ, ಈ ನಮ್ಮ ರಾಜ್ಯವನ್ನ ಆ ರಾಜರು ಆಳಿದ್ರು, ಈ ರಾಜರು ಆಳಿದ್ರು. ಯಾವ ರಾಜರು ಆಳಕತ್ತಿಲ್ಲ. ಈಗ ಆಳವ್ರ ಇಬ್ಬರು ರಾಜರು, ಒಂದು ಸ್ಮೋಕಿಂಗ್, ಇನ್ನೊಂದು ಡ್ರಿಂಕಿಂಗ್. ಇವರಿಬ್ಬರ ರಾಜರು ಆಳಕತ್ತಾರ, ಉಳಿದಿದ್ದು ಯಾವ ರಾಜರು ಆಳುವುದಿಲ್ಲ. ಅಂದ್ರೆ ಯಾರೋ ಮಾಡ್ಯಾರಂತ ನಾನು ಮಾಡೋದಲ್ಲ, ನನ್ನ ಮಕ್ಕಳಿಗೆ ಕಲಿಸ್ಬೇಕಲ್ಲ. ನಾ ಏನು ಕಲಿಸೋದು? ಈಗ ನನ್ನ ಮಕ್ಕಳಿಗೆ ನಾ ಏನು ಕಲಿಸವ? ಈಗ ನಾನು ಕುಂತು ಮಕ್ಕಳು ಆಡ್ತಿರ್ತಾವ. ಈಗ ನಾನು ಪಡಸಾಲೆ ಕುಂತು ಚುಟ್ಟ ಹಚ್ಕೊಂಡು ಬಾ ಅಂತ ನನ್ನ ಮಗನಿಗೆ ಕಲಿಸಿದ್ರ ಅವರು ಆಡ್ತಿರ್ತಾವ. ಅದು ಅಡಿಗೆ ಮನೆ ಇರ್ತೈತಿ ಪೂರ ಹಿಂದ. ಇವ್ರಿಗೆ ಚುಟ್ಟ ಹಚ್ಕೊಂಬ ಅಂದ್ರೆ ಹುಡುಗ ಹೋಗಿ ಚುಟ್ಟ ಒಲ್ಯಾಗ ಅವರು ಅಡಿಗೆ ಮಾಡ್ತಿರ್ತಾವ, ಹಚ್ಕೊಂಡು ಅಲ್ಲಿಗೆ ಬರೋದ್ರಾಗ ಆಡ್ತಿರ್ತವೆ. ಮತ್ ಹೋಗಿ ಮತ್ ಹಚ್ಕೊಂಡ್ ಬರ್ತೈತಿ, ಮತ್ ಪಡಸಾಲೆಗೆ ಬರೋದ್ರಾಗ ಆಡ್ತಿರ್ತವೆ. ಮತ್ ಹೋಗಿ ಅಲ್ಲಿ ನೋಡಿದ್ರ ಫ್ರೆಂಡ್ಸ್ ಕರ್ಯಾಕತ್ತಾರ ಅವನಿಗೆ, ಬರ್ರಿ ಆಟ ಆಡ್ಬಾ ಅಂತ. ಅವ ಮೂರನೇ ಸಲ ಹಚ್ಕೊಂಡ್ ಬರೋದ್ರಾಗ ಪಡಸಾಲೆಗೆ ಆಡ್ತು, ಒಂದ್ ಜುರುಕಿ ಜಗ್ಗಿ ಅವ್ರ ಅಪ್ಪ ಕೊಟ್ಟ.
ಅವ ಆಟ ಆಡೋದ್ ನೋಡಿ ಅವ್ರ ಅಪ್ಪ ಬೈತಿದ್ದವ, ನಿಮ್ಗೆ ಏನು ಗೊತ್ತೈತಿ ಜೀವನ ಅಂದ್ರೆ ಸ್ವಲ್ಪ ಗೊತ್ತೈತೆ. ಅವ ಹುಡುಗನ್ ಗೊತ್ತಾಗೈತಲ್ಲ, ಪಡಸಲೆಗೆ ಗೊತ್ತಾಗೈತೆ ನಮಗಂತ ಮಗ.